ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮಸ್ಕಾರ. ಮೊನ್ನೆಯ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರವು KPSC ಮತ್ತು KE ಕಡೆಯಿಂದ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂಬ ಸೂಚನೆಯನ್ನು ನೀಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಪರೀಕ್ಷೆ ತಯಾರಿಯನ್ನು ನಡೆಸಬೇಕಾಗಿದೆ. ಅದಕ್ಕೆ ಮುಖ್ಯವಾಗಿ ಅತ್ಯಂತವಾಗಿ ನಾವು ಏನಪ್ಪ ಅಂದ್ರೆ ಕರೆಂಟ್ ಅಫೈರ್ಸ್, ಪ್ರಚಲಿತ ಘಟನೆಗಳ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಯಾಕಂದರೆ ಎಲ್ಲ ಒಂದು ಪರೀಕ್ಷೆಗಳಲ್ಲಿ ಈ ಒಂದು ಕರೆಂಟ್ ಅಫೇರ್ಸ್ ಅನ್ನೋದು ಭಾಳಷ್ಟು ಮುಖ್ಯವಾದಂಥ ವಿಷಯವಾಗಿದೆ. ಎಲ್ಲಿಂದ ಕ್ವಶನ್ಗಳು ಬರ್ತಾವಂದರೆ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಚಲಿತ ಘಟನೆಗಳಿರಬಹುದು, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದಂತೆ ಇರಬಹುದು, ಮತ್ತು ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಅಂದರೆ ಸರ್ಕಾರದ ನೀತಿಗಳು, ಸರ್ಕಾರದ ಯೋಜನೆಗಳು, ಈ ರೀತಿಯಾಗಿ ಏನಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಚಲಿತ ಘಟನೆ ಕೇಳುವ ಸಾಧ್ಯತೆ ಇರುತ್ತೆ. ಅದೇ ರೀತಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಸಹ ಈಗಾಗಲೇ ನೊಬೆಲ್ ಪ್ರೈಸ್ ಪ್ರಶಸ್ತಿಗಳು ಪ್ರಕಟಗೊಂಡಿವೆ. ಹಾಗಾಗಿ ಅದಕ್ಕೂ ಸಹ ಏನಪ್ಪ ಅಂದ್ರೆ ನಾವು ಈ ಒಂದು ಯೋಜನಾಬದ್ಧವಾಗಿ ಈ ಒಂದು ಕರೆಂಟ್ ಅಫೇರ್ಸನ್ನು ಅಧ್ಯಯನ ಮಾಡಿದರೆ ನಾವು ಈ ಒಂದು ಪರೀಕ್ಷೆಗಳಲ್ಲಿ ಎದುರಿಸುವಂಥ ಒಂದು ಕೌಶಲ್ಯ ಇನ್ನೂ ಜಾಸ್ತಿ ಆಗ್ತದಂತ ನಮ್ಮ ಅಭಿಪ್ರಾಯ. ಇವತ್ತು ನಾವು ಭಾರತದ ನೆರೆಹೊರೆಯ ರಾಷ್ಟ್ರಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದು ಸಹ ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ನೆರೆಹೊರೆಯ ರಾಷ್ಟ್ರಗಳು ಪ್ರಚಲಿತವಾಗಿವೆ ಅಥವಾ ಸುದ್ದಿಯಲ್ಲಿವೆ. ಹಾಗಾಗಿ ಇವುಗಳ ಕುರಿತಾದಂಥ ಒಂದು ಸಣ್ಣ ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಏನಪ್ಪ ಅಂದ್ರೆ ಹಂಚ್ಕೊಳ್ತಾ ಇದ್ದೇನೆ. ನಾವು ಮುಖ್ಯ ಈ ಮ್ಯಾಪನ್ನು ನೋಡಿದಾಗ ಇದೊಂದು ಭಾರತ ನಕಾಶೆ. ಭಾರತವನ್ನು ನಾವು ತಿಳಿದುಕೊಳ್ಬೇಕಂದ್ರೆ ಭಾರತ ಒಂದು ದಕ್ಷಿಣ ಏಷ್ಯಾದ ರಾಷ್ಟ್ರ. ಇದನ್ನು ನಾವು ಪರ್ಯಾಯ ದ್ವೀಪ ಅಂಥೇಳಿ ಸಹ ನಾವು ಕರೆಯುತ್ತೇವೆ. ಜಗತ್ತಿನಲ್ಲಿ ಭಾರತ ವಿಸ್ತೀರ್ಣದಲ್ಲಿ 7ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಗುರುತಿಸಿಕೊಳ್ಳುತ್ತದೆ. ಅದೇ ರೀತಿ ಭಾರತದ ಅಕ್ಷಾಂಶಿಕ ವಿಸ್ತೀರ್ಣವನ್ನು ನೋಡಿದಾಗ 8 ಡಿಗ್ರಿ 4 ನಿಮಿಷದಿಂದ ಹಿಡ್ಕೊಂಡು 37 ಡಿಗ್ರಿ 6 ನಿಮಿಷದವರೆಗೂ ಸಹ ಏನಪ್ಪ ಅಂದ್ರೆ ತನ್ನ ಅಕ್ಷಾಂಶಿಕ ವಿಸ್ತೀರ್ಣವನ್ನು ಹೊಂದಿದೆ. ಅದೇ ರೀತಿ ನಮ್ಮ ರೇಖಾಂಶಿಕ ವಿಸ್ತೀರ್ಣವನ್ನು ನೋಡಿದಾಗ ಪೂರ್ವದಲ್ಲಿರ್ತಕ್ಕಂಥ 68 ಡಿಗ್ರಿಯಿಂದ ಹಿಡಿದುಕೊಂಡು ನಾವು ಪಶ್ಚಿಮದ 97 ಡಿಗ್ರಿ ರೇಖಾಂಶದವರೆಗೂ ಏನಪ್ಪ ಅಂದ್ರೆ 97 ಡಿಗ್ರಿ 25 ಮಿನಿಟ್ ರೇಖಾಂಶದವರೆಗೂ ನಾವೇನಪ್ಪ ಅಂದ್ರೆ ಈ ಒಂದು ವಿಸ್ತೀರ್ಣವನ್ನು ನೋಡುತ್ತೇವೆ. ಅದೇ ರೀತಿ ಭೂಗಡಿಯ ವಿಸ್ತೀರ್ಣವನ್ನು ಭಾರತಕ್ಕೆ ಸಂಬಂಧಿಸಿದಂತೆ ನಾವು ನೋಡಿದಾಗ ಸುಮಾರು 15,106.7 ಕಿಲೋಮೀಟರ್ಸಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಅದೇ ರೀತಿ ನಮ್ಮ ಜಲಗಡಿ ಕರಾವಳಿಯನ್ನು ನೋಡಿದಾಗ ಸುಮಾರು 7,516 ಕಿಲೋಮೀಟರ್ಗಳಷ್ಟು ಜಲಗಡಿಯನ್ನು ನಾವು ದ್ವೀಪಗಳನ್ನು ಒಳಗೊಂಡಂತೆ ನಾವು ನೋಡಬಹುದು. ಆದರೆ ದ್ವೀಪಗಳನ್ನು ಬಿಟ್ಟು ನೋಡಿದಾಗ 6,106 ಕಿಲೋಮೀಟರ್ಗಳಷ್ಟು ಗಡಿರೇಖೆಯನ್ನು ಉದ್ದದ ಗಡಿರೇಖೆಯನ್ನು ಒಂದು ಜಲಗಡಿಯನ್ನು ನೋಡಬಹುದು. ಅದೇ ರೀತಿ ಭಾರತದ ವಿಸ್ತೀರ್ಣ ಟೋಟಲ್ಲಾಗಿ ನಾವು ಜಗತ್ತಿನ 7ನೇ ದೊಡ್ಡ ರಾಷ್ಟ್ರ ಅಂತ ನೋಡಿದ್ದೇವೆ. 32,87,763 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಹಾಗಾದರೆ ನಮ್ಮ ಭಾರತ ಯಾವ ರಾಷ್ಟ್ರಗಳೊಂದಿಗೆ ಏನಪ್ಪ ಅಂದ್ರೆ ನೆರೆಹೊರೆಯನ್ನು ಹೊಂದಿದೆ ಅನ್ನೋದನ್ನು ನೋಡಿದಾಗ ಮೊದಲಿಗೆ ನಾವು ಟೋಟಲ್ಲಾಗಿ 9 ದೇಶಗಳೊಂದಿಗೆ ನಾವು ನೆರೆಹೊರೆಯನ್ನು ಹೊಂದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ 7 ದೇಶಗಳೊಂದಿಗೆ ನಾವು ಭೂಗಡಿಯನ್ನು ಹೊಂದಿದ್ದೇವೆ. ಮುಖ್ಯವಾಗಿ ನಮಗೆ ಸಿಗೋದು ಪಾಕಿಸ್ತಾನ್. ನಮ್ಮ ಯಾವುದು ಭಾಗ ವಾಯುವ್ಯ ಭಾಗದಲ್ಲಿ ಇರ್ತಕ್ಕಂಥ ಪಾಕಿಸ್ತಾನ್ ಮೊದಲು ಏನಪ್ಪ ಅಂದ್ರೆ 1947ರ ಮೊದಲು ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಇತ್ತು ಅನ್ನೋದನ್ನು ನಾವು ಕಾಣುತ್ತೇವೆ. ಆದರೆ ಸ್ವಾತಂತ್ರ್ಯ ನಂತರ ಮೌಂಟ್ ಬ್ಯಾಟನ್ ಯೋಜನೆಯೊಂದಿಗೆ ಏನಪ್ಪ ಅಂದ್ರೆ ಭಾರತ ಮತ್ತು ಈ ಒಂದು ಪಾಕಿಸ್ತಾನ್ ಎಂಬ 2 ದೇಶಗಳಾಗಿ ವಿಂಗಡಣೆಯನ್ನು ಹೊಂದಿದ್ದನ್ನು ಸಹ ನಾವು ಇತಿಹಾಸದಲ್ಲಿ ನೋಡುತ್ತೇವೆ. ಈಗ ನಾವು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಈ ಒಂದು ಪಾಕಿಸ್ತಾನ್ ದೇಶದ ರಾಜಧಾನಿ ಇಸ್ಲಾಮಾಬಾದ್ ನಾವು ನೋಡಿದ್ದೇವೆ. ನಮ್ಮ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನು ಕೇಳಬಹುದು, ಪಾಕಿಸ್ತಾನ ರಾಜ್ಯವು ಯಾವ ಭಾರತ ದೇಶದೊಂದಿಗೆ ಯಾವ ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿವೆ ಅಂತ ಕೇಳುವಂಥ ಸಾಧ್ಯತೆ ಇರ್ತೈತಿ. ಹಾಗಾಗಿ ನಾವು ಈ ಒಂದು ಪಾಕಿಸ್ತಾನದೊಂದಿಗೆ ಇರ್ತಕ್ಕಂಥ ಒಂದು ಗಡಿರೇಖೆಯನ್ನು ನೋಡಿದಾಗ ಈ ಗಡಿಯನ್ನು
ಈ ಒಂದು 47 ಸ್ವತಂತ್ರ ಆದಾಗ ಇದನ್ನು ಗುರುತಿಸಿದಂಥವ್ರು ಯಾರಂತ ಕೇಳ್ಬೋದು. ಇದಕ್ಕೆ ನಾವು ಯಾವ ಲೈನ್ ಅಂತ ಹೇಳಿನೂ ಸಹ ಒಂದು ಸಂದರ್ಭದಲ್ಲಿ ಕೇಳ್ಬೋದು. ಇಲ್ಲಿ ನಾವು ಇದನ್ನು ಗುರುತಿಸಿದವ್ರ ಹೆಸರು ಸರ್ ಸಿರಿಲ್ ರಾಡ್ಕ್ಲಿಫ್ ಅನ್ನುವಂಥ ಒಬ್ಬ ಏನಪ್ಪ ಅಂದ್ರೆ ತಜ್ಞರು, ಬ್ರಿಟಿಷ್ ತಜ್ಞರು. ಇದು ಒಂದು ಜಿಯೋಗ್ರಫರ್ ಏನು ಮಾಡಿದರೆ ಇದರ ಲೈನನ್ನು ಗುರುತಿಸಿದ್ದಾರೆ. ಇದು ಏನು ಮಾಡಿದೆ ಅಂದರೆ ನಮಗೆ ಸುಮಾರು 3323 ಕಿಲೋಮೀಟರ್ಗಳಷ್ಟು ಉದ್ದವಾದಂಥ ಏನಪ್ಪ ಅಂದ್ರೆ ಗಡಿಯನ್ನು ಹೊಂದಿದೆ. ಯಾವ ರಾಜ್ಯಗಳೊಂದಿಗೆ? ಪಾಕಿಸ್ತಾನದೊಂದಿಗೆ ನಾವು ಗಡಿಯನ್ನು ಹಂಚಿಕೊಂಡಿದ್ದೇವೆ. ಅಂದರೆ ನಮ್ಮ ಭಾರತದ ರಾಜ್ಯಗಳಂಥ ಗುಜರಾತ್, ರಾಜಸ್ಥಾನ್, ಪಂಜಾಬ್. ಈ ಇತ್ತೀಚೆಗೆ 370ರ ಒಂದು ವಿಧಿ ರದ್ದಾಗುವುದರೊಂದಿಗೆ ಜಮ್ಮು ಮತ್ತು ಕಾಶ್ಮೀರನ್ನು ನಾವು ಕೇಂದ್ರಾಡಳಿತ ಪ್ರದೇಶ ಅಂಥೇಳಿ ಗುರುತಿಸಿ ಮಾಡಿಕೊಂಡಿದ್ದೀವಿ. ಈ ಒಂದು ಜಮ್ಮು ಕಾಶ್ಮೀರ ಇರ್ಬೋದು, ಲಡಾಖ್, ಈ ಒಂದು ಇಲ್ಲಿಯವರೆಗೆ ಏನಪ್ಪ ಅಂದ್ರೆ ನಾವು ಗಡಿಯನ್ನು ಹಂಚಿಕೊಂಡಂಥ ರಾಜ್ಯಗಳು. ಇಲ್ಲಿ ನಾವು ವಿಶೇಷವಾದಂಥ ಒಂದು ಮಾಹಿತಿಯನ್ನು ನೋಡ್ತೀವಿ. ಅದೇ ರೀತಿ ನೆಕ್ಸ್ಟ್ ಯಾವುದಂತಂದರೆ ಅಫ್ಘಾನಿಸ್ತಾನದೊಂದಿಗೆ ಅತಿ ಚಿಕ್ಕದಾದಂಥ ಒಂದು ಗಡಿಯನ್ನು ನಾವು ಹಂಚಿಕೊಂಡಿದ್ದೇವೆ ಅನ್ನೋದನ್ನು ನೋಡ್ಬೋದು. ಕೇವಲ ಏನಪ್ಪ ಅಂದರೆ ಇಲ್ಲಿ ನಮ್ಮ ಭಾರತ ದೇಶದ ಲಡಾಖ್ ಅನ್ನುವಂಥ ಒಂದು ಪ್ರದೇಶದೊಂದಿಗೆ ಮಾತ್ರ ಅಫ್ಘಾನಿಸ್ತಾನ್ ಗಡಿಯನ್ನು ಹಂಚಿಕೊಂಡಿದೆ. ಇತ್ತೀಚೆಗೆ ಸಹ ಏನಪ್ಪ ಅಂದ್ರೆ ಅಮೇರಿಕಾ ಅಲ್ಲಿ ಆಳ್ವಿಕೆ ನಡೆಸುತ್ತಿದ್ದು, ಅಮೇರಿಕಾ ಏನಪ್ಪ ಅಂದ್ರೆ ಸಹಯೋಗದೊಂದಿಗೆ ಅಲ್ಲಿನ ಸರ್ಕಾರ ಆಳ್ವಿಕೆ. ಇತ್ತೀಚೆಗೆ ತಾಲಿಬಾನ್ ಅನ್ನುವಂಥ ಒಂದು ಏನಪ್ಪ ಅಂದ್ರೆ ಒಂದು ಸಂಘಟನೆ ಏನಪ್ಪ ಅಂದ್ರೆ ಈ ದೇಶವನ್ನು ಇತ್ತೀಚೆಗೆ ನಡೆಸ್ತಾ ಇದೆ ಅನ್ನೋದನ್ನು ಸಹ ನಾವು ಕಾಣ್ಬೋದು. ಅದು ಕಾಬೂಲ್ ಅನ್ನುವಂಥ ಅದರ ರಾಜಧಾನಿ ನೋಡ್ಬೋದು. ಅದೇ ರೀತಿ ಆ ಒಂದು ನಮ್ಮ ದೇಶದೊಂದಿಗೆ ಕೇವಲ 106 ಕಿಲೋಮೀಟರ್ಗಳಷ್ಟು ಮಾತ್ರ ಏನಪ್ಪ ಅಂದ್ರೆ ಗಡಿಯನ್ನು ಹಂಚಿಕೊಂಡಿದೆ. ಇನ್ನು ಮುಂದುವರೆದು ಈ ಒಂದು ಲೈನನ್ನು ಎಕ್ಸಾಮ್ ಪರ್ಸ್ಪೆಕ್ಟಿವ್ ನೋಡಿದಾಗ ನಾವು ಈ ಒಂದು ಅಫ್ಘಾನಿಸ್ತಾನದೊಂದಿಗೆ ಇರ್ತಕ್ಕಂಥ ಗಡಿರೇಖೆಯನ್ನು ಸರ್ ಡ್ಯುರಾಂಡ್ ಅವರು ನಮಗೆ ಗುರುತಿಸಿರೋದ್ರಿಂದ ಡ್ಯುರಾಂಡ್ ಲೈನ್ ಅಂಥೇಳಿ ನಾವು ಕರಿತೀವಿ. ಅದೇ ರೀತಿ ಇನ್ನೊಂದು ಮುಖ್ಯವಾದಂಥ ರಾಷ್ಟ್ರ ನಮ್ಮ ಉತ್ತರದ ಚೈನಾ. ಜಗತ್ತಿನಲ್ಲಿರ್ತಕ್ಕಂಥ ಏನಪ್ಪ ಅಂದ್ರೆ ಅತ್ಯಂತ ವೇಗವಾಗಿ ನಮ್ಮ ಭಾರತದೊಂದಿಗೆ ಏನಪ್ಪ ಅಂದ್ರೆ ಪೈಪೋಟಿಗಿಳಿದಿರುವ ಚೈನಾ ರಾಷ್ಟ್ರವನ್ನು ನಾವು ನೋಡ್ತೀವಿ. ಇಲ್ಲಿ ನಾವು ನೋಡಿದಾಗ ವಿಶೇಷವಾಗಿ ಚೈನಾ ರಾಜಧಾನಿ ಬೀಜಿಂಗ್ ಅಂತಂಥೇಳಿ ಎಲ್ಲರಿಗೂ ಗೊತ್ತಿದೆ. ಆದರೆ ಚೈನಾ ನಮ್ಮ ಭಾರತ ದೇಶದೊಂದಿಗೆ 3488 ಕಿಲೋಮೀಟರ್ಗಳಷ್ಟು ಏನಪ್ಪ ಅಂದ್ರೆ ವಿಶಾಲವಾದಂಥ ಗಡಿ ರೇಖೆಯನ್ನು ಹೊಂದಿದೆ ಅನ್ನೋದನ್ನು ನಾವು ಇಲ್ಲಿ ಕಾಣುತ್ತೇವೆ. ಯಾವ ರಾಜ್ಯಗಳೊಂದಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶದೊಂದಿಗೆ ಈ ಒಂದು ಚೈನಾ ಗಡಿರೇಖೆಯನ್ನು ಹೊಂದಿದೆ ಅಂತ ನೋಡಿದಾಗ ಲಡಾಖ್, ಆಮೇಲೆ ಹಿಮಾಚಲ್ ಪ್ರದೇಶ್, ಆಮೇಲೆ ಉತ್ತರಾಖಂಡ್, ಆನಂತರ ಇಲ್ಲೊಂದು ಕಾಣ್ತದೆ ಸಿಕ್ಕಿಂ ಆದ ನಂತರ ಅರುಣಾಚಲ್ ಪ್ರದೇಶದೊಂದಿಗೆ ಸಹ ಏನಪ್ಪ ಅಂದ್ರೆ ಇದು ರೇಖೆಯನ್ನು ಹೊಂದಿದೆ. ಇತ್ತೀಚೆಗೆ ಏನಪ್ಪ ಅಂದ್ರೆ ಡೊಕ್ಲಾಮ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಸಹ ಏನಪ್ಪ ಅಂದ್ರೆ ಭಾರತ ಮತ್ತು ಚೀನಾ ನಡುವೆ ಸಂಘರ್ಷ ಆದದ್ದನ್ನು ಕಾಣುತ್ತೇವೆ. ಆ ಒಂದು ಪ್ರದೇಶವು ಸಹ ಭಾಳಷ್ಟು ಸುದ್ದಿಯಲ್ಲಿತ್ತು. ಅದನ್ನು ಕ್ಯಾಲ್ವನ್ ಕಣಿವೆ ಸಹ ಅಂಥೇಳಿ ನಾವು ಕರಿತೀವಿ. ಹಾಗಾಗಿ ಚೈನಾ ಇತ್ತೀಚಿನ ಅರುಣಾಚಲ್ ಪ್ರದೇಶ್ ತನ್ನ ಪ್ರದೇಶ ಅಂಥೇಳಿ ತನ್ನ ಮ್ಯಾಪಲ್ಲಿ ಭೂಪಟದಲ್ಲಿ ಗುರುತು ಮಾಡಿಕೊಂಡಿರುವುದನ್ನು ಸಹ ನಾವು ಕಾಣುತ್ತೇವೆ. ಅದೇ ರೀತಿಯಾಗಿ ಇನ್ನೂ ಹಲವಾರು ವಿಷಯಗಳು, ಪಂಚಶೀಲ ತತ್ವಗಳಿರಬಹುದು, ಮತ್ತು ನಮಗೆ ಅವರಿಗೆ ಇರ್ತಕ್ಕಂಥ ವ್ಯಾಪಾರ ಒಪ್ಪಂದಗಳಿರಬಹುದು, ಮತ್ತು ಇನ್ನೊಂದು ಚೈನಾದ ಮಹತ್ವಾಕಾಂಕ್ಷಿ ಒಂದು ಯೋಜನೆ ಒನ್ ಬೆಲ್ಟ್ ಒನ್ ರೋಡ್ ಅನ್ನುವಂಥದ್ದು ಇರಬಹುದು. ಭಾಳಷ್ಟು ಏನಪ್ಪ ಅಂದ್ರೆ ಸುದ್ದಿಯಲ್ಲಿರ್ತಕ್ಕಂಥ ಸ್ಥಳಗಳನ್ನ ಕೇಳುವ ಸಾಧ್ಯತೆಗಳು ಸಹ ಇವೆ. ಅವನು ಸಹ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಈಗ ಮುಂದುವರೆದ ನಾವು ನೋಡಿದಾಗ ಇನ್ನೊಂದು ನಮ್ಮ ನೆರೆಹೊರೆಯ ರಾಷ್ಟ್ರವನ್ನು ನೋಡಿದ್ರೆ ನೇಪಾಳ ಸಹ 1751 ಕಿಲೋಮೀಟರಷ್ಟು ಉದ್ದವಾದಂಥ ಗಡಿರೇಖೆಯನ್ನು ಹೊಂದಿದೆ. ಇಲ್ಲಿ ನಮಗೆ ಯಾವ ರಾಜ್ಯಗಳೊಂದಿಗೆ ಗಡಿಯನ್ನು ಹೊಂದಿದೆ ಅಂತ ನೋಡಿದಾಗ ಉತ್ತರಾಖಂಡ್, ಉತ್ತರ ಪ್ರದೇಶ್ ಮತ್ತು ಬಿಹಾರ್, ಆಮೇಲೆ ಈ ಒಂದು ಬಿಹಾರ್ ಆದಮೇಲೆ ವೆಸ್ಟ್ ಬೆಂಗಾಲ್ ಮತ್ತು ಸಿಕ್ಕಿಂ, ಇಷ್ಟು ಏನಪ್ಪ ಅಂದ್ರೆ ರಾಜ್ಯಗಳೊಂದಿಗೆ ಇದು ಗಡಿಯನ್ನು ಹಂಚಿಕೊಂಡಿದ್ದನ್ನು ನೋಡಬಹುದು. ನೇಪಾಳ ರಾಜಧಾನಿ ಕಠ್ಮಂಡು. ನೇಪಾಳ ಸಹ ಏನಪ್ಪ ಅಂದ್ರೆ ಸಾರ್ಕ್ ಅನ್ನುವಂಥ ಸಂಘಟನೆ, ಸೌತ್ ಏಷ್ಯಾ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅನ್ನುವಂಥ ಒಂದು ಸಂಘಟನೆ 1985ರಲ್ಲಿ ಪ್ರಾರಂಭವಾದದ್ದನ್ನು ನಾವು ಕಾಣುತ್ತೇವೆ. ಅದರ ಒಂದು ಸದಸ್ಯ ರಾಷ್ಟ್ರ ಸಹ ನೇಪಾಳ ಆಗಿದೆ. ಮುಂದಿನದಾಗಿ
ಭೂತಾನ್ ರಾಜಧಾನಿ ಥಿಂಪು. ಇದು ಒಂದು ಸಣ್ಣ ರಾಷ್ಟ್ರ. ಈ ಒಂದು ಭೂತಾನ್ 699 ಕಿಲೋಮೀಟರ್ಗಳಷ್ಟು ಉದ್ದದ ಗಡಿಯನ್ನು ಭಾರತದ ರಾಜ್ಯಗಳೊಂದಿಗೆ ಹಂಚಿಕೊಂಡಿರುವುದನ್ನು ನೋಡಬಹುದು. ಯಾವ ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ ಅಂದರೆ ಸಿಕ್ಕಿಂ, ವೆಸ್ಟ್ ಬೆಂಗಾಲ್, ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶ್. ಇಷ್ಟು ರಾಜ್ಯಗಳೊಂದಿಗೆ ಏನಪ್ಪ ಅಂದ್ರೆ ಇದು ಭೂತಾನ್ ಗಡಿಯನ್ನು ಹಂಚಿಕೊಂಡಿದೆ. ಇದರ ರಾಜಧಾನಿ ಥಿಂಪು. ಇನ್ನು ಮುಖ್ಯವಾಗಿ ನಮ್ಮ ಭಾರತದ ಪೂರ್ವದ ರಾಜ್ಯ ಅಂದರೆ ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ರಾಜ್ಯಗಳೊಂದಿಗೆ ಮಯನ್ಮಾರ್ ಅನ್ನುವಂಥ ಒಂದು ದೇಶ ಸುಮಾರು 1643 ಕಿಲೋಮೀಟರ್ಗಳಷ್ಟು ಉದ್ದವಾದ ಗಡಿಯನ್ನು ಹಂಚಿಕೊಂಡಿರುವುದನ್ನು ನಾವು ಕಾಣಬಹುದು. ಯಾವ ರಾಜ್ಯಗಳೊಂದಿಗೆ ಇದು ಗಡಿಯನ್ನು ಹಂಚಿಕೊಂಡಿದೆ ಅಂತಂದರೆ ಇಲ್ಲಿ ನಾವು ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್ ಮತ್ತು ಮಿಜೋರಾಂ ಅನ್ನುವಂಥ ಒಂದು ರಾಜ್ಯಗಳೊಂದಿಗೆ ಏನು ಗಡಿಯನ್ನು ಹಂಚಿಕೊಂಡಿರೋದನ್ನು ನೋಡುತ್ತೇವೆ. ಇದನ್ನು ಮೊದಲಿಗೆ ನಾವು ಬರ್ಮಾ ಅಂತ ಕರಿತಿದ್ವಿ, ಈಗ ಮಯನ್ಮಾರ್ ಅಂತ ಕರಿತೀವಿ. ಇದರ ರಾಜಧಾನಿ ಯಾಂಗೂನ್ ಅಂಥೇಳಿ ನಾವು ನೋಡಬಹುದು. ಆ ನಂತರದಲ್ಲಿರ್ತಕ್ಕಂಥ ಇನ್ನೊಂದು ಮುಖ್ಯವಾದ ದೇಶ, ಇತ್ತೀಚಿನ ದಿನಗಳಲ್ಲಿ ಸುದ್ದಿಯಲ್ಲಿರ್ತಕ್ಕಂಥ ದೇಶ ಬಾಂಗ್ಲಾದೇಶ್. 1971ರಲ್ಲಿ ಉದಯಿಸಿದಂತಹ ದೇಶ ಭಾರತದ ಒಂದು ಏನಪ್ಪ ಅಂದ್ರೆ ನೆರವಿನೊಂದಿಗೆ ಏನಪ್ಪ ಅಂದ್ರೆ ಜನ್ಮ ತಾಳಿತು ಅನ್ನೋ ಹೇಳಬಹುದು. ಮೊದಲಿಗೆ ಈಸ್ಟ್ ಪಾಕಿಸ್ತಾನ್ ಅಂತ ಹೇಳಿ ಕರಿತಿದ್ವಿ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಅಂಥೇಳಿ ನಾವೆಲ್ಲರೂ ನೋಡಿದ್ದೇವೆ. ಭಾರತ ಅತಿ ಹೆಚ್ಚು ಗಡಿಯನ್ನು ಯಾವ ದೇಶದೊಂದಿಗೆ ಹೊಂದಿಕೊಂಡಿದೆ ಅಂದರೆ ಇದೇ ಬಾಂಗ್ಲಾದೇಶದೊಂದಿಗೆ. 4096.7 ಕಿಲೋಮೀಟರ್ಗಳಷ್ಟು ಉದ್ದವಾದಂತಹ ಗಡಿಯನ್ನು ಈ ಬಾಂಗ್ಲಾದೇಶ ಹಂಚಿಕೊಂಡಿರೋದನ್ನು ನಾವು ಕಾಣಬಹುದು. ಯಾವ ದೇಶಗಳೊಂದಿಗೆ, ಯಾವ ರಾಜ್ಯಗಳೊಂದಿಗೆ ಈ ದೇಶ ಏನಪ್ಪ ಅಂದ್ರೆ ನಮ್ಮ ಗಡಿ ರೇಖೆಯನ್ನು ಹಂಚಿಕೊಂಡಿದೆ ಅಂದರೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಅಂತೇಳಿ ಕರಿತೀವಲ್ಲ ಅದು, ಆಮೇಲೆ ಮೇಘಾಲಯ, ಆಮೇಲೆ ಅಸ್ಸಾಂ, ಆನಂತರ ತ್ರಿಪುರ ಅನ್ನುವಂಥದ್ದು. ಈ ಒಂದು ನೋಡು ತ್ರಿಪುರ, ಮೇಘಾಲಯ, ಅಸ್ಸಾಂ, ವೆಸ್ಟ್ ಬೆಂಗಾಲ್ ಇಷ್ಟು ಮತ್ತು ರಾಜ್ಯಗಳೊಂದಿಗೆ ಏನಪ್ಪ ಇನ್ನು ಮುಂದುವರಿದು ಮಿಜೋರಾಂ. ಈ ಮಿಜೋರಾಂ ಸಹ ಏನಪ್ಪ ಅಂದ್ರೆ ಈ ಒಂದು ಬಾಂಗ್ಲಾದೇಶ ಗಡಿಯನ್ನು ಹಂಚಿಕೊಂಡಿರೋದನ್ನು ನಾವು ಕಾಣ್ಬೋದು. ಹೀಗೆ ಏನಪ್ಪ ಅಂದ್ರೆ ನಾವು ಈ ದೇಶಗಳೊಂದಿಗೆ ವಿಶೇಷವಾಗಿ ಗಡಿಯನ್ನು ಹೊಂದಿರೋದ್ರಿಂದ ನಾವು ಇಲ್ಲಿ ವಿಶೇಷ ಒಂದು ನಮ್ಮ ಮಿಲಿಟ್ರಿ ಪಡೆಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ. ನಮ್ಮ ಪಾಕಿಸ್ತಾನದೊಂದಿಗೆ ನಾವು ನೋಡುತ್ತಿದ್ದೀವಿ BSF ಅನ್ನುವಂಥದ್ದು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಮತ್ತು ಈ ಚೈನಾ ಕಡೆಗೆ ITBP, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅನ್ನುವಂಥ ಒಂದು ಸಶಸ್ತ್ರ ಪಡೆಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ. ಅದೇ ರೀತಿ ನಮ್ಮ ದಕ್ಷಿಣದಲ್ಲಿ ಬಂದರೆ ನಮಗೆ ಕಾಣಸಿಗೋದು ಶ್ರೀಲಂಕಾ. ಇದು ಜಲಗಡೆಯನ್ನು ಹೊಂದಿದಂಥ ರಾಜ್ಯ. ಇನ್ನು ಮಾಲ್ಡೀವ್ಸ್ ಸಹ ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಸುದ್ದಿಯಲ್ಲಿರ್ತಕ್ಕಂಥ ರಾಷ್ಟ್ರ. ಇದು ಸಹ ನಮಗೆ ನಮ್ಮ ಅರಬ್ಬಿ ಸಮುದ್ರ ಒಂದು ದ್ವೀಪದಲ್ಲಿ ಬರ್ತಕ್ಕಂಥ ಲಕ್ಷದ್ವೀಪ ಅಂತ ಏನು ಕರಿತೀವಿ, ಈ ದ್ವೀಪಗಳಿಗೆ ಭಾಳಷ್ಟು ಸಮೀಪದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ ಯಾವುದಂದ್ರೆ ಈ ಒಂದು ಮಾಲ್ಡೀವ್ಸ್. ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ನೋಡಿದಾಗ ನಾವು ಹಲವಾರು ಒಂದು ವಿಷಯಗಳು ಈ ಒಂದು ಬರುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇನ್ನೂ ವಿಶ್ಲೇಷಣಾತ್ಮಕವಾಗಿ ನಾವು ಓದಬೇಕಾಗತ್ತೆ. ಹಾಗಾಗಿ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೆ ನಮಸ್ಕಾರಗಳು.